ಸಚಿವರು ಮರು ಸಮೀಕ್ಷೆ ಬೇಡ ಅಂತ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಾರೂ ಕೂಡ ಇದಕ್ಕೆ ಚಕಾರ ಎತ್ತಿಲ್ಲ. ಕಾಂಗ್ರೆಸ್ ಇಸ್ ಇನ್ ಒನ್ ಸಿಂಗಲ್ ವಾಯ್ಸ್ ಯುನೈಟೆಡ್ಲಿ ವಿ ಆರ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್. ಈ ಅಷ್ಟಕ್ಕೂ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಯಾರಿಗೂ ಮೀಸಲಾತಿ ಕೊಡಬೇಕು, ಇನ್ಯಾರಿಗೂ ಕೊಡಬಾರ್ದು ಅನ್ನೋದಲ್ಲ. ಟು ಇನ್ಕ್ರೀಸ್ ದಿ ಪರ್ಸೆಂಟೇಜ್ ಆಫ್ ಕೋಟಾ ಫಾರ್ ಆಲ್ ದಿ ಕಮ್ಯುನಿಟೀಸ್. ಸರ್, ಯತೀಂದ್ರ ಅವರು ಅಂದ್ರೆ ಅವರ ಅಭಿಪ್ರಾಯ ಅದು, ಅಂದ್ರೆ ಕೆಲವರ ತಕರಾರಿಂದ ಇದು ಮತ್ತೆ ಮರು ಸಮೀಕ್ಷೆ ಆಗೋ ಪರಿಸ್ಥಿತಿ, ಮೇಲ್ವರ್ಗಗಳ ತಕರಾರಿಂದ. ನಾವು ಕ್ಯಾಬಿನೆಟ್ ಅಲ್ಲಿ ನೋಡಿದ್ವಲ್ಲ, ಕೆಳ ಮಧ್ಯಮ ಮೇಲೆ ಏನೂ ಧ್ವನಿ ಬರಲಿಲ್ಲ. ಕಾಂಗ್ರೆಸ್ ಯುನೈಟೆಡ್ಲಿ ಕ್ಯಾಬಿನೆಟ್ ಅಟ್ ಇಸ್ ವಿಸ್ಡಮ್ ಹ್ಯಾಸ್ ಟೇಕನ್ ಎನ್ ಯುನಾನಿಮಸ್ ಡಿಸಿಷನ್. ಸರ್, ಹಿಂದುಳಿದ ವರ್ಗದ ನಾಯಕರು ಎಲ್ಲರೂ ಕೂಡ ಇದಾಗಲೇಬೇಕು ಅಂತ ಒತ್ತಾಯ ಮಾಡಿದ್ರು. ನೀವು ಹೊಸದಾಗಿ ಸಮೀಕ್ಷೆ ಮಾಡಿದ್ರು. ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಯಾವ ರೀತಿ ನೀವು ಮನವೊಲಿಸ್ತೀರಿ? ಇಲ್ಲಿ ಇದಾಗಲ್ಲ ಅಂದಾಗ ಮನವೊಲಿಸೋ ಪ್ರಶ್ನೆ, ಆಗಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ವಲ್ಲ. 90 days ಅಲ್ಲಿ ಸಮೀಕ್ಷೆ ಮಾಡಿ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಬಿಕಾಸ್ ಕಾಂಗ್ರೆಸ್ ಹೈಕಮಾಂಡ್ AICC ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಜನಗಣತಿ ಮಾಡ್ತೀವಿ ಹಿಂದುಳಿದ ವರ್ಗ ಅಂತ ಹೇಳಿ ಮ್ಯಾನಿಫೆಸ್ಟೋಲ್ಲಿ ಹೇಳೋದ್ರಿಂದ ದಿ ಕ್ವಶನ್ ಆಫ್ ಕನ್ವಿನ್ಸಿಂಗ್ ಇಟ್ ಡಸ್ ನಾಟ್ ರೈಸ್. ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇದಾವೆ, ಅದು ವಿಳಂಬ ಆಗ್ತಾ ಇದೆ ಅಂತ ಆಕ್ರೋಶ ಬರ್ತಾ ಇದೆ. ಗೊಂದಲನೂ ಇಲ್ಲ ಸರ್ಕಾರದ ಮಟ್ಟದಲ್ಲಿ. ನೋ ಕನ್ಫ್ಯೂಷನ್, ವಿತ್ ಕ್ಲಾರಿಟಿ ವಿ ಆರ್ ಡೂಯಿಂಗ್. ಕೊನೆ ಹಂತಕ್ಕೆ ಬಂದಿದೆ. ದತ್ತಾಂಶ ಬರಬೇಕಲ್ಲ, ಅಕ್ಯುರೇಟ್ ಆಗಿ ಜನಸಂಖ್ಯೆ. ಈಗ 2011ರಲ್ಲಿ 1,04,00,000 ಇತ್ತು SC ಜನಸಂಖ್ಯೆ. ನಾವು 2025ಗೆ ಪ್ರೊಜೆಕ್ಟೆಡ್ ಇಸ್ 1,16,00,000. ಈಗ ಇನ್ನೂ 12ರಿಂದ 15 ಲಕ್ಷ ಸಮೀಕ್ಷೆ ಆಗಿಲ್ಲ. ಅದಾಗದೇ ಇದ್ದಾಗ ಅವ್ರಿಗೆ ಅನ್ಯಾಯ ಆಗಲ್ವಾ? ವಿ ಹ್ಯಾವ್ ಟು ಗಿವ್ ಜಸ್ಟಿಸ್. 101 ಕ್ಯಾಸ್ಟಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕಲ್ಲ. ದಟ್ ಇಸ್ ದ ರೀಸನ್. ಈಗ ಯಾರೋ ಏನೋ ಮಾತಾಡಿದ್ರು ಕಾರಣಕ್ಕೆ ಓಡೋಗಿ ಮಾಡ್ಬಿಡಕ್ಕಾಗತ್ತಾ? ವಿಳಂಬ ಪ್ರಶ್ನೆ ಬರೋದಿಲ್ಲ. ದತ್ತಾಂಶ ಸಿಕ್ತೇ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಲ್ಲದೇ ಇಲ್ವಲ್ಲ ಇದು. ಇಸ್ ಇಟ್ ನಾಟ್? ವಿ ಆರ್ ಕಮಿಟೆಡ್ ಫಾರ್ ಇಂಟರ್ನಲ್ ರಿಸರ್ವೇಷನ್. ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ, ಕ್ಯಾಬಿನೆಟ್ ಅಲ್ಲಿ ಹೇಳಿದ್ವಿ, ಮತ್ತು ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. 90% ಸರ್ವೆ ಆಗಿದೆ. ಇನ್ನು 8ರಿಂದ 10% ಇದೆ. ಅದಕ್ಕೆ ಸಮಯ ಕೊಡ್ತೀವಿ. ಸೊ ಆದಷ್ಟು ಬೇಗ ಇದನ್ನು ಪೂರೈಸಬೇಕು. ದಟ್ಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಫೋರ್ ದಿ ಗವರ್ಮೆಂಟ್. ನಾವು ಆದಷ್ಟು ಬೇಗ ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಹೇಳ್ತಿದ್ರೆ ಇದು ಭ್ರಷ್ಟ ಸರ್ಕಾರ, ಇದನ್ನು ಕಿತ್ತೋಗಿಬೇಕಾಗುತ್ತೆ, ಮುಂದೆ BJP JDS ಸರ್ಕಾರ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು BJP JDS ತುಂಬ ಪ್ರಾಮಾಣಿಕ ಅಲ್ವಾ? ತುಂಬ ಪ್ರಾಮಾಣಿಕ ಸರ್ಕಾರ ಇರೋದ್ರಿಂದ ಅವ್ರಿಗೆ ಹಂಗೆ ಅನಿಸಿರ್ಬೋದು. ಇಲ್ಲೇನೇನು ಭ್ರಷ್ಟಾಚಾರದ ದಾಖಲಾತಿ ಇದ್ರೆ ಏಜೆನ್ಸಿ ಕೊಟ್ಟರೆ ಗೊತ್ತಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್.